ಬೇಕು ಬೇಕು ಅಂತ ಹೇಳಿದವರಿಗೆ ಇದೀಗ ಕೌಂಟರ್ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಸಾಲು ಸಾಲು ಸಭೆ, ಪದಾಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದವರಿಗೆ ಬಂಡೆ ಬಿಚ್ಚಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಡಿಸಿಎಂ ಹುದ್ದೆ ಕೇಳಿದವರಿಗೆ ಈಗ ಒಂದು ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಲು ಸಾಲು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ರು ಕೆಪಿಸಿಸಿ ಪದಾಧಿಕಾರಿಗಳು. ಸಭೆಯಲ್ಲಿ ಆಕ್ಷನ್ ಪ್ಲಾನ್ ನೀಡಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದ್ರೆ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಈ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ, ಅಂದರೆ ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಬಿಬಿಎಂಪಿ ಚುನಾವಣೆಗಳಾಗಿರ್ಬೋದು, ಈ ಚುನಾವಣೆ ಅದರ ಜೊತೆಗೆ ಉಪಚುನಾವಣೆಗಳಾಗಿರ್ಬೋದು. ಸೊ ಈ ದೃಷ್ಟಿಯಿಂದ ಪ್ರತ್ಯೇಕವಾದ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಮುಂದೆ ಮಂಡನೆ ಮಾಡಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸೊ ಬಾಯಿಗೆ ಬಂದಂಗೆ ಮಾತನಾಡ್ಕೊಂಡು ಓಡಾಡೋದಲ್ಲ, ಜೊತೆಗೆ ಕೆಲಸ ಮಾಡಿ, ಪಕ್ಷದ ಕೆಲಸ ಮಾಡಿ ಅಂತ ನೋಡಿ. ಯಾವೆಲ್ಲ ವಿಚಾರಗಳು ಇಲ್ಲಿ ಚರ್ಚೆಯಾಗಿದೆ? ಚುನಾವಣೆಯ ಸೋಲಿಗೆ, ಏನು ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರಲಿಲ್ಲ ಕಾಂಗ್ರೆಸ್ಗೆ. ಹಾಗಾಗಿ ಈ ಚುನಾವಣೆ ಸೋಲಿಗೆ ವಲಯವಾರು ಸತ್ಯ ಶೋಧನಾ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದೆ. ಲೋಕಸಭೆ ಫಲಿತಾಂಶದ ಹಿನ್ನಡೆ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ಪ್ರತ್ಯೇಕ ಸಮಿತಿ ರಚನೆ ಮಾಡಲಾಗಿದೆ. ಹೀಗೆ ಹಲವಾರು ವಿಚಾರಗಳನ್ನು ಇಲ್ಲಿ ಮಂಡನೆ ಮಾಡಲಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಡಿಸಿಎಂ ಬದಲಾವಣೆ ಆಗಬೇಕು, ಹೊಸ ಡಿಸಿಎಂ ಕೂಗು ಕೇಳಿ ಬರ್ತಾ ಇತ್ತು, ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ರು. ಬಹುಶಃ ಇದೆಲ್ಲದಕ್ಕೂ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಈ ಸಾಲು ಸಾಲು ಸಭೆಯನ್ನ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ ಪದಾಧಿಕಾರಿಗಳ ಮೀಟಿಂಗ್ ನಲ್ಲಿ? ಶಿಲ್ಪ, ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಹಲವಾರು ವಿಷಯಗಳ ಬಗ್ಗೆ ಏನು ಡಿ.ಕೆ. ಶಿವಕುಮಾರ್ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಮೊದಲನೇದಾಗಿ ಸಭೆಯಲ್ಲಿ ಮುಂಬರುವಂತಹ ಸ್ಥಳೀಯ ಸಂಸತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಬಿಬಿಎಂಪಿ ಚುನಾವಣೆಗೆ ಒಂದು ಆಕ್ಷನ್ ಪ್ಲಾನ್ ಅನ್ನ ರೂಪಿಸುವ ಮೂಲಕ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಕೆಪಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಮುಂಬರುವ ಆಗಲೇ ನಡೆದಿರುವಂತಹ ವಿಧಾನಸಭೆ ಲೋಕಸಭಾ ಚುನಾವಣೆ ಸೋಲಿಗೆ ಸತ್ಯಶೋಧನ ರಚನೆ ಮಾಡ್ತೀವಿ ಅಂತ ಈಗಾಗಲೇ ಎಐಸಿಸಿ ರಚನೆ ಮಾಡಿದ್ದಾರೆ. ಇನ್ನು ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಸತ್ಯಶೋಧನ ಸಮಿತಿ ರಚನೆ ಆಗಿದೆ. ಅದು ಸ್ಟೇಟ್ ಲೆವೆಲ್ ಅಲ್ಲಿ ಮತ್ತು ನ್ಯಾಷನಲ್ ಲೆವೆಲ್ ವರ್ಕ್ ಮಾಡಿದ್ರೆ ಪ್ರತಿಯೊಂದು ಜಿಲ್ಲಾವಾರು ಸತ್ಯಶೋಧನ ಸಮಿತಿ ರಚಿಸಿ ಆ ವರದಿಯನ್ನು ಪಡ್ಕೋಬೇಕು. ಆ ಮೂಲಕ ನಾವು ಎಲ್ಲೆಲ್ಲಿ ಲೋಪವನ್ನು ಮಾಡ್ಕೊಂಡಿದ್ವಿ ಮತ್ತು ಎಲ್ಲೆಲ್ಲಿ ಮತಗಳು ಕಡಿಮೆ ಆಗಿತ್ತು ಮತ್ತು ಅದಕ್ಕೆ ಪ್ರಮುಖ ಕಾರಣಗಳನ್ನು ಗುರುತಿಸಲಿಕ್ಕೆ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಅದೇ ರೀತಿ ಲೋಕಸಭಾ ಚುನಾವಣೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೂತ್ ಮತ್ತು ವಾರ್ಡ್ ಮಟ್ಟದಲ್ಲಿ ನಮ್ಗೆ ಆಗಿರುವಂತಹ ಲೋಪದೋಷಗಳು ಅಥವಾ ಎಲ್ಲಿ ಮತಗಳು ಕಡಿಮೆ ಆಗಿದೆ ಅದಕ್ಕೆ ಪ್ರಮುಖ ಕಾರಣಗಳು ಮತ್ತು ನೆಗೆಟಿವಿಟಿ, ಯಾರಲ್ಲಿ ಅಷ್ಟು ಸಕ್ರಿಯವಾಗಿ ಪಾತ್ರವಹಿಸಿದ್ದಾರೆ, ಯಾರು ಸರಿಯಾಗಿ ಪಾತ್ರವಹಿಸಿರೋ ಬಗ್ಗೆನೂ ಸಹ ಪ್ರತ್ಯೇಕ ವರದಿ ನೀಡಬೇಕು ಅಂತ ಈ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪಕ್ಷದ ಪದಾಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ, ಉಪಚುನಾವಣೆಗಳಿಗೆ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪಕ್ಷವನ್ನು ತಳಮಟ್ಟದಲ್ಲಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಸದಸ್ಯತ್ವ ಅಭಿಯಾನವನ್ನು ಹೆಚ್ಚಳ ಮಾಡಿ, ಅದೇ ರೀತಿ ಏನು ಕಾಂಗ್ರೆಸ್ ಕುಟುಂಬ ಅಂತ ಒಂದು ಸ್ಕೀಮ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ಆದಷ್ಟು ಬೇಗ ರಚನೆ ಮಾಡುವ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಅಥವಾ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಗ್ರಾಮ ಪಂಚಾಯತ್ ಪಕ್ಷವನ್ನು ಇನ್ನಷ್ಟು ಬೇರೆ ಮಟ್ಟದಲ್ಲಿ ಕಟ್ಟಲಿಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ. ಇನ್ನು ಉಳಿದಂತೆ ಈ ಒಂದು ಗ್ಯಾರಂಟಿ ಸ್ಕೀಮ್ ಅಲ್ಲಿ ಯಾರೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಆ ಸೌಲಭ್ಯ ಪಡೆದಿರುವಂತಹ ಕುಟುಂಬ ಸದಸ್ಯರ ವಿವರಗಳನ್ನ ಮತ್ತು ಯಾರೆಲ್ಲ ಎಷ್ಟು ಜನರು ಸೌಲಭ್ಯವನ್ನು ಪಡೆದಿದ್ದಾರೆ ಮತ್ತು ಯಾರಿಗೆಲ್ಲ ಸೌಲಭ್ಯ ಪಡೆದಿಲ್ಲ ಅಂತ ಬಗ್ಗೆನೂ ಸಹ ಮಾಹಿತಿ ಸಂಗ್ರಹ ಮಾಡಿಕೊಂಡು ಅವರಿಗೆ ಸೌಲಭ್ಯವನ್ನು ತಲುಪಿಸುವ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆವಾರು, ಅದೇ ರೀತಿ ವಿಧಾನಸಭಾವಾರು, ಕ್ಷೇತ್ರವಾರು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ಪ್ರತ್ಯೇಕ ಸಭೆಯನ್ನು ಡಿ.ಕೆ. ಶಿವಕುಮಾರ್ ನಡೆಸುವ ಮೂಲಕ ಅದಕ್ಕೂ ಸಹ ತಯಾರಿ ನಡೆಸಲಿಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಬೂತ್ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ವಾರ್ಡ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿಗಳಂದ್ರೆ ಅದಕ್ಕೋಸ್ಕರ ಪ್ರತ್ಯೇಕ ಸಮಿತಿಗಳನ್ನು ರಚನೆ ಮಾಡೋಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಕೆಪಿಸಿಸಿ ಮಟ್ಟದಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ, ಅದೇ ರೀತಿ ರೆಸಿಡೆನ್ಶಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಅನ್ನೋದನ್ನ 2 ಪ್ರತ್ಯೇಕ ಯೂನಿಟ್ ಗಳನ್ನ ತೆಗಿಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಅದೇ ರೀತಿ ಉಪಚುನಾವಣೆಯಲ್ಲಿ ಸಚಿವರುಗಳು, ಶಾಸಕರನ್ನು ಹೋಬಳಿ ಮಟ್ಟದಲ್ಲಿ ಅವರನ್ನು ನಿಯೋಜನೆ ಮಾಡುವ ಮೂಲಕ ಹೆಚ್ಚಿನ ಫಲಿತಾಂಶವನ್ನು ನಿರೀಕ್ಷೆ ಮಾಡುವಂತಹ ಚಿಂತನೆಯನ್ನು ಸಹ ಈ ಸಭೆಯಲ್ಲಿ ನಡೆಸಲಾಗಿದೆ. ಅದೇ ರೀತಿ ಸ್ಥಳೀಯ ಮಟ್ಟದಲ್ಲಿ ಶಾಸಕರು, ಹಿರಿಯ ನಾಯಕರನ್ನ ಒಳಗೊಂಡಂತೆ ಎಲೆಕ್ಷನ್ ಕ್ಯಾಂಪೇನ್ ಕಮಿಟಿಗಳನ್ನ ರಚನೆ ಮಾಡಬೇಕು ಮತ್ತು ಸ್ಥಳೀಯ ಮಟ್ಟದಲ್ಲಿ ವಾರ್ ರೂಮ್ ಸಹ, ಅಂದ್ರೆ ಜಿಲ್ಲಾ ಮಟ್ಟದ ಇರ್ಬೋದು, ವಿಧಾನಸಭಾ ಮಟ್ಟದಲ್ಲಿ ವಾರ್ ರೂಮ್ ಗಳನ್ನ ಸ್ಥಾಪನೆ ಮಾಡುವ ಮೂಲಕ ನೀವು ಇನ್ನಷ್ಟು ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕು ಅಂತ ಸೂಚನೆಯನ್ನ ಈ ಸಭೆಯಲ್ಲಿ ಕೊಡಲಾಗಿದೆ. ಅದ್ರ ಜೊತೆಗೆ ಏನು ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತನ ಗುರುಸೋದಿರಬಹುದು ಅಥವಾ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಏನು ಸಮಸ್ಯೆ ಆಗ್ತದೆ ಅದನ್ನ ಗುರುತಿಸುವ ಮೂಲಕ
ಸರ್ಕಾರ ಮತ್ತು ಪಕ್ಷ ಇರುವಂತಹ ಗೊಂದಲಗಳನ್ನ ಬಗೆಹರಿಸಿ ಹೆಚ್ಚಿನ ಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂತ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಮತ್ತು ಅದು ಸಂಬಂಧಪಟ್ಟಂತೆ ಎಲ್ಲಾ ಸೂಚನೆಗಳನ್ನ ಇಂದು ಏನು ಒಂದಷ್ಟು ಪ್ರತಿಗಳ ರೂಪದಲ್ಲಿ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಎಲ್ಲರಿಗೂ ಸಹ ಹಂಚಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡಿ ಪ್ರತಿಯೊಂದು ವಿಷಯಗಳನ್ನು ಸಹ ಪ್ರತಿಯೊಂದು ಹಂತದಲ್ಲಿ ಅಪ್ಡೇಟ್ ಆಗುವ ಮೂಲಕ ಅದು ರಾಜ್ಯ ಮಟ್ಟಕ್ಕೆ ತಲುಪಬೇಕು ಮತ್ತು ರಾಜ್ಯಾಧ್ಯಕ್ಷರಿಗೆ ಆ ಮಾಹಿತಿಯನ್ನ ಪ್ರತಿದಿನ ಅಪ್ಡೇಟ್ ಆಗಬೇಕು. ಅದಕ್ಕೋಸ್ಕರನೇ ಪ್ರತ್ಯೇಕವಾದಂತ ಒಂದು ಸೆಲ್ಲನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರನೂ ಸಹ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಮಾಧ್ಯಮ ವಿಭಾಗದವರು ಏನು ಅದನ್ನ ಮಾನಿಟರ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇನ್ನಷ್ಟು ಅಪ್ಡೇಟ್ ಅನ್ನ ಮಾಡಬೇಕು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳಿಗೆ ವಿಶೇಷವಾಗಿ ವಿಪಕ್ಷಗಳು ಕೊಡುವಂತ ಕೌಂಟರ್ಗಳು ಇರ್ಬೋದು ಅಥವಾ ಸ್ಥಳೀಯ ನಾಯಕರು, ಬಿಜೆಪಿ ನಾಯಕರು ಕೊಡುವಂತ ಕೌಂಟರ್ಗಳಿಗೆ ತತ್ಕ್ಷಣದಲ್ಲಿ ನೀವು ಕೌಂಟರ್ ಕೊಡುವಂತದ್ದು ಅಥವಾ ಪ್ರತಿಕ್ರಿಯೆ ಕೊಡುವ ಮೂಲಕ ಆ ಒಂದು ಸಮಸ್ಯೆಗಳನ್ನ ಅದೇ ಹಂತದಲ್ಲಿ ಇತ್ಯರ್ಥ ಮಾಡಬೇಕು ಅಂತ ಅನ್ನೋದನ್ನು ಸಹ ಡಿ.ಕೆ. ಶಿವಕುಮಾರ್ ಸಭೆಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಈ ಒಂದು ಸಭೆಯಲ್ಲಿ ಕೊಟ್ಟಿರುವಂತಹ ಸೂಚನೆಗಳು ಮತ್ತು ಡಿ.ಕೆ. ಶಿವಕುಮಾರ್ ಮುಂಬರುವ ದಿನಗಳಲ್ಲಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಈಗಲೇನೆ ಸಂಪೂರ್ಣ ಜವಾಬ್ದಾರಿಯನ್ನ ಅಥವಾ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳ ಕಾರ್ಯರೂಪಿಯನ್ನ ಈಗಲೇ ಸಹ ಎಲ್ಲರಿಗೂ ಹಂಚಿಕೆ ಮಾಡುವ ಮೂಲಕ ತಮ್ಮ ಒಂದು ಜವಾಬ್ದಾರಿಯನ್ನ ಅವರು ಏನು ಮುಕ್ತಾಯಗೊಳಿಸಲಿಕ್ಕೆ ಹೊರಟಿದ್ದಾರೆ ಅಥವಾ ಸಂಘಟನೆ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳುವಂತ ಬಗ್ಗೆ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಶಿಲ್ಪಾ, ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ